ಮತ್ತೆ ಅಧಿಕಾರಕ್ಕೆ ನಾವೇ ಬರ್ತೀವಿ ಅಂತ ಕುಮಾರಸ್ವಾಮಿ ಹೇಳಿಕೆ ವಿಚಾರ. ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಏನಂತ ವ್ಯಂಗ್ಯವಾಗಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಬಟ್ಟೆ ಎಲ್ಲ ನಾವೇ ಕಳಿಸ್ಕೊಡೋಣ, ಯಾವ ರೀತಿ ಪಂಚೆ ಬೇಕು, ಯಾವ ರೀತಿ ಕೋಟ್ ಬೇಕು, ಜುಬ್ಬಾ ಬೇಕಾ ಇಲ್ಲ ಪ್ಯಾಂಟ್ ಕಳಿಸ್ಕೊಡೋಣವಾ ಅಂತ ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಗಿದ್ದಾರೆ. ನಿಮ್ಮ ಕೈಯಲ್ಲಿ ಕಳಿಸ್ಕೊಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಕೊಟ್ಬಿಡಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾವ ಕೆಟ್ಟ ದೃಷ್ಟಿಗಳು ನನ್ನ ಮೇಲೆ ಬೀಳಲ್ಲ. ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನಿಮ್ಮ ಜೊತೆಲಿ ಇನ್ನೂ 15-20 ವರ್ಷ ಇರ್ತೀನಿ. ಈ ಪಕ್ಷ ಯಾವುದೇ ಕಾರಣಕ್ಕೂ ಮುಂದೆ ಅಧಿಕಾರಕ್ಕೆ ಬರ್ತಕ್ಕಂಥ ವಿಷಯದಲ್ಲಿ ನಾನು ಸ್ವಲ್ಪ ಗಟ್ಟಿಯಾಗಿದ್ದೀನಿ. ಸ್ವಲ್ಪ ಇನ್ನೊಂದು 15 ದಿವಸ, 1 ತಿಂಗಳು, ಸ್ವಲ್ಪ ಇನ್ನೂ ಒಂಚೂರು ತಾಕತ್ ತಗೋಬೇಕು. ನಾನು ಧೈರ್ಯವಾಗಿ ಹೊರಡಿ. ಈ ಬಾರಿ ಜನತಾದಳದ ಸರ್ಕಾರವೇ. ಕುಮಾರಸ್ವಾಮಿ ಅವರು ಮುಂದೆ ನಮ್ದೇ ಬಿಜೆಪಿ ಜೆಡಿಎಸ್ ಸರ್ಕಾರ ಬರುತ್ತೆ, ಎಲ್ಲರೂ ಕೂಡ ರೆಡಿ ಆಗಿರ್ರಿ ಅನ್ನುವಂತ, ಅಂದ್ರೆ ಮಧ್ಯಂತರ ಸರ್ಕಾರ ಏನಾದ್ರು ಪತನ ಆಗುತ್ತೆ. ಆಯ್ತು, ಬಟ್ಟೆ ಗಿಟ್ಟೆ ಎಲ್ಲ ಕಳ್ಸ್ಕೊಡೋಣ. ಅವ್ರಿಗೆ ಯಾವ ತರ ಪಂಚೆ ಬೇಕು, ಶರ್ಟ್ ಬೇಕು, ಜುಬ್ಬಾ ಬೇಕು, ಪ್ಯಾಂಟ್ ಬೇಕು, ಈ ತರ ವಾಸ್ ಕೋಟ್ ಬೇಕು, ಎಲ್ಲ ಪಂಚೆ ಎಲ್ಲ ಕಳ್ಸ್ಕೊಡೋಣ. ನೀವು ನಿಮ್ ಕೈಲೇ ಕೊಡ್ತೀನಿ, ದಯವಿಟ್ಟು ಹೋಗಿ ಕೊಟ್ಬಿಡಿ. ಕುಮಾರಸ್ವಾಮಿ ಅವರು ಮುಂದೆ ನಮ್ದೇ ಬಿಜೆಪಿ ಜೆಡಿಎಸ್ ಸರ್ಕಾರ ಬರುತ್ತೆ, ಎಲ್ಲರೂ ಕೂಡ ರೆಡಿ ಆಗಿರ್ರಿ ಅನ್ನುವಂತ, ಅಂದ್ರೆ ಮಧ್ಯಂತರ ಸರ್ಕಾರ ಏನಾದ್ರು ಪತನ ಆಗುತ್ತೆ. ಆಯ್ತು, ಬಟ್ಟೆ ಗಿಟ್ಟೆ ಎಲ್ಲ ಕಳ್ಸ್ಕೊಡೋಣ. ಅವ್ರಿಗೆ ಯಾವ ತರ ಪಂಚೆ ಬೇಕು, ಶರ್ಟ್ ಬೇಕು, ಜುಬ್ಬಾ ಬೇಕು, ಪ್ಯಾಂಟ್ ಬೇಕು, ಈ ತರ ವಾಸ್ ಕೋಟ್ ಬೇಕು, ಎಲ್ಲ ಪಂಚೆ ಎಲ್ಲ ಕಳ್ಸ್ಕೊಡೋಣ. ನೀವು ನಿಮ್ ಕೈಲೇ ಕೊಡ್ತೀನಿ, ದಯವಿಟ್ಟು ಹೋಗಿ ಕೊಟ್ಬಿಡಿ. ನಮ್ಮ ಕೈಯಾಗೆ ಯಾಕೆ ಕಳಿಸ್ಕೊಡ್ತೀರಾ? ಒಳ್ಳೆ ಕಥೆ ಆಯ್ತಲ್ಲ. ನೀವು DCM ಅವರು ಕಳಿಸ್ಕೊಳಕ್ಕೆ ಹಿಂದೆ ಮುಂದೆ ಎಲ್ಲ ಸುತ್ತಮುತ್ತಲು ನಿಂತ್ಕೊಳ್ತಾರಲ್ವ ನಿಮ್ಮ ಹಿಂದೆ, ಅವ್ರ ಕೈಯಾಗೆ ಕಳಿಸ್ಕೊಡಿ. ನಮ್ಮ ಕೈಯಾಗೆ ಕಳಿಸ್ಕೊಡ್ತೀರಾ? ಬೇಕಿದ್ರೆ ಆನ್ಲೈನ್ ಏನೇನೋ ಇರ್ತಾವಲ್ಲ ಈಗೆಲ್ಲ, ಇಲ್ಲಿ ಕೊಟ್ಟರೆ ಅಲ್ಲಿಗೆ ಹೋಗಿ ಪಾರ್ಸಲ್ ಆಗುತ್ತಲ್ಲ, ಅದನ್ನು ಕಳಿಸ್ಕೊಡಿ. ಚೆನ್ನಾಗಿದೆ ನಿಮ್ಮ ಕತೆ. ಪಕ್ಕದಲ್ಲಿ ನಿಲ್ಸ್ಕೊಳ್ಳೋರು ಬೇಕು, ಪೊಸಿಷನ್ ಕೊಡೋಕ್ಕೆಲ್ಲ ಅವ್ರಿಗೆ ಬೇಕು, ಎಲ್ಲ ತೊಗೊಂಡು ಓಡಾಡೋರು ಅವರು. ನಿಮ್ಮ ಹಿಂದೆ ಎಲ್ಲ ಓಡಾಡ್ತಾರಲ್ಲ ಸುತ್ತು, ಬಕೆಟ್ ಹಿಡ್ಕೊಂಡು, ಚಂಬ್ ಹಿಡ್ಕೊಂಡು, ಡ್ರಮ್ ಹಿಡ್ಕೊಂಡು, ಸಿಂಟ್ಯಾಕ್ಸ್ ಹಿಡ್ಕೊಂಡು ಓಡಾಡ್ತಾರಲ್ಲ, ಅವ್ರ ಕೈ ಕೊಟ್ಟು ಕಳಿಸಿ ಸಾರ್. ಸಿಕ್ಕಾಪಟ್ಟೆ ಜನ ಇದ್ದಾರೆ, ನೀವು ಯೂಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ನಿಮಗೆ.